ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೂ ಏನೂ ಸಿಗುವುದಿಲ್ಲ. ತಾಳ್ಮೆಯಿಂದ ಇರು. ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಯಾವಾಗಲಾದರೂ ಬರಬೇಕಾಗಿದ್ದರೆ ಬಂದೇ ಬರುತ್ತೆ. ಇಲ್ಲದೇ ಇದ್ದರೆ ನೀನೇನೇ ಮಾಡಿದ್ರು ಅದು ಸಿಗಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕೃಷ್ಣ ಪಕ್ಷ ಪಂಚಮಿ ತಿಥಿಯಲ್ಲಿ ಹುಟ್ಟಿದವರು ಸ್ವರೂಪವನ್ನು ನಾವು ಈಗ ತಿಳ್ಕೊಳ್ಳೋಣ. ಅದು ಮೊದಲು ನಾವು ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ಶುಕ್ಲ ಕೃಷ್ಣ ಪಕ್ಷ ಪಂಚಮಿ ತಿಥಿಯಲ್ಲಿ ಜನಿಸಿದವನು ಉತ್ತಮ ಅವಯವಗಳಿಂದ ಕೂಡಿದ ಶರೀರವುಳ್ಳವನಾಗಿ ಹೆಣ್ಣು ಮಕ್ಕಳು ಪುತ್ರ ಸಹಿತ ಹೊಸ ಮಿತ್ರರಿಂದ ಸಹಾಯ ಸಂಪತ್ತು ಹೊಂದಿ ಪ್ರಾಣಿಗಳ ಬಾಧೆಗಳನ್ನು ಕಂಡು ಸಹಿಸಬಾರಲಾರದೆ ಅದನ್ನು ಪರಿಹಾರ ಮಾಡುವುದರಲ್ಲಿ ಆಸಕ್ತರಾಗಿ ರಾಜಮಾರ್ಗಗಳಲ್ಲಿ ಶ್ರೇಷ್ಠತ್ವವನ್ನು ಹೊಂದುವ ಸ್ವಭಾವದವನಾಗಿ ಎಲ್ಲರಲ್ಲಿ ಪೂಜ್ಯನಾಗಿ ಇರುವ ಸ್ವಭಾವದವನು ಅವನು ಆಗಿರ್ತಾನೆ. ಜಾತಕಾಭರಣ ರೀತಿ ಅವನು ಹೇಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಂಚಮಿ ತಿಥಿಯಲ್ಲಿ ಜನಿಸಿದವನು ಎಲ್ಲರಲ್ಲಿ ವಿಶ್ವಾಸದಿಂದ ಮಂತ್ರಾಲೋಚನೆಗಳ ವರ್ಣನೆ ಸಾಮರ್ಥ್ಯವುಳ್ಳವನಾಗಿ ಮಾತಿನಲ್ಲಿ ಯೋಗ್ಯವಾದದ್ದನ್ನೇ ನುಡಿಯುವ ಸ್ವಭಾವದವನಾಗಿ ಆಗಲಾರದ ಮಾತು ಕೇಳುವುದರಿಂದ ದುಷ್ಕರ್ಮವನ್ನು ಮಾಡಿದವರನ್ನು ನೋಡಿದಾಗಲೇ ತಾಮಸ ಗುಣ ಹೆಚ್ಚಾಗುವ ಸ್ವಭಾವದವನಾಗಿ ಎಲ್ಲರಲ್ಲಿ ಶ್ರೇಷ್ಠನಾಗಿರ್ತಾನೆ ಅವನು. ಗೊತ್ತಾಯ್ತಾ? ಈಗ ಯುವನೇಶ್ವರ ರೀತಿ ಅವನು ಹೇಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಂಚಮಿ ತಿಥಿಯಲ್ಲಿ ಜನಿಸಿದವನು ಶಾಸ್ತ್ರಾಸ್ತ್ರಾನುಸಾರವಾಗಿ ಕರ್ಮಗಳ ಪುಣ್ಯ ಸ್ವಭಾವದವುಳ್ಳವನಾಗಿ ಧನಧಾನ್ಯ ವಿದ್ಯಾ ಸಂಪತ್ತುಳ್ಳವನಾಗಿ ಶಾಸ್ತ್ರಾರ್ಥಗಳ ಸಾರವನ್ನು ತಿಳಿದವನಾಗಿ ಕೀರ್ತಿವಂತನಾಗಿ ಯಾವುದಾದರೂ ಕಾರ್ಯವನ್ನು ಕಂಡು ಕ್ಷಣದಲ್ಲಿಯೇ ಬಂದ ಸಹನೆ ಮಾಡಿಕೊಳ್ಳುವ ಸ್ವಭಾವದವನು ಆಗಿರ್ತಾನೆ. ಹಾಗೆ ಹೀಗೆ ಮಾನಸ ಸಾಗರ ರೀತಿ ಅವನೇ ಆಗಿರ್ತಾನೆ. ಪಂಚಮಿ ತಿಥಿಯಲ್ಲಿ ಜನಿಸಿದವನು ವೈದಿಕ ವ್ಯವಹಾರ ಧರ್ಮಗಳನ್ನು ಸ್ವಚ್ಛವಾಗಿ ತಿಳಿದವನಾಗಿ ಎಲ್ಲ ವ್ಯವಹಾರಗಳಲ್ಲಿಯೂ ಸಾರವನ್ನು ತಿಳಿದು ಶ್ರೇಷ್ಠ ವರ್ಗವನ್ನು ತಾಯಿ ತಂದೆಗಳಂತೆ ಭಕ್ತಿ ಜ್ಞಾನಗಳಿಂದ ಕಾಣುತ್ತಾ ಪರೋಪಕಾರಿಯೂ ದಾನಿಯೂ ಆಗಿ ಪರಿವಾರ ಸಹಿತ ಸುಖವನ್ನು ಅನುಭವಿಸುತ್ತಾ ಎಲ್ಲರಲ್ಲಿಯೂ ಸಮತಾ ವಿಶ್ವಾಸವನ್ನು ವೃತ್ತಿಪಡಿಸುವ ಸ್ವಭಾವದವನು ಅವನು ಆಗಿರ್ತಾನೆ. ಗೊತ್ತಾಯ್ತಾ? ಇವತ್ತು ನಾವು ಕೃಷ್ಣಪಕ್ಷ ಪಂಚಮಿ ತಿಥಿ ಎಲ್ಲಿ ಹುಟ್ಟೋರೋ ಸ್ವರೂಪವನ್ನು ನಾವು ಈಗ ತಿಳ್ಕೊಂಡು ಈಗ ನಾವು ಯಾವುದೇ ಮಾಡಬೇಕಾದ್ರೂ ನಮ್ಮ ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮವನ್ನು ನಾವು ಬಿಡಬಾರ್ದು. ಹಿಂದೂ ಧರ್ಮ ಸನಾತನ ಧರ್ಮದಲ್ಲೇ ನಾವು ಹೋಗಬೇಕು. ಈಗ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 8/8/2026 ಶನಿವಾರ ಶ್ರೀ ಫಲಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ತಿಥಿ ದಶಮಿ ಹಗಲು 11:05 ನಕ್ಷತ್ರ ರೋಹಿಣಿ ಹಗಲು 3:10 ಮಳೆ ಆಶ್ಲೇಷ 2ನೇ ಪಾದ ರಾಹುಕಾಲ 9:20 10:54 ಗುಳಿಕ ಕಾಲ 6:11 7:46 ಯಮನ್ ಕಾಲ 2:03 3:37. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯದ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರು ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.